ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡ್ತಾ ಇರೋದ್ರ ವಿರುದ್ಧ ಆಕ್ರೋಶದ ಕಿಚ್ಚು ಭುಗಿಲೆದ್ದಿದೆ. ಜನರಿಗೆ ಇದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊರೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಅವ್ರ ಕಾಲದಲ್ಲೇ ಬಂದಿದ್ದು, ಅವ್ರ ಕಾಲದಲ್ಲೇ ಆಗಿದ್ದು, ಅವ್ರು ಎಲ್ಲೋ ಕೂತ್ಕೊಂಡು ಮಾತಾಡಿದ್ರೆ ಏನೂ ಆಗಲ್ಲ, ಇಲ್ಲಿ ನಾವು ಒಬ್ಬರೇ ಪ್ರಶ್ನೆ ಮಾಡಿದ್ರೆ ಯಾರು ಕೇಳಲ್ಲ ಅಂತ ತಮ್ಮ ಅಸಹಾಯಕತೆಯನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ಸವಾರರು ತೋರ್ಪಡಿಸಿಕೊಂಡಿದ್ದಾರೆ. ಇಲ್ಲ, ಮಾಡಿದ್ರೆ ಒಳ್ಳೇದೇ. ಯಾಕಂದ್ರೆ ನಮ್ಮಂತವ್ರಿಗೆ ಓಡಾಡಕ್ಕೆ ಮಿಡಲ್ ಕ್ಲಾಸ್ ಜನ ಇರ್ತಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇವಾಗ ಲಾಸ್ಟ್ ಟೈಮ್ ನಾವು ಇಲ್ಲಿ ಓಡಾಡಕ್ ಸ್ಟಾರ್ಟ್ ಮಾಡಿದಾಗಿಂದ 18 ರೂಪಾಯಿ 20 ರೂಪಾಯಿ ಇತ್ತು. ಇವಾಗ ಏಕದಮ್ ಅವ್ರು 25 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಕ್ಯಾಶ್ ತಗೊಳಲ್ವಂತೆ, ಫೋನ್ ಪೇ ಗೂಗಲ್ ಪೇಲೆ ಮಾಡ್ಬೇಕಂತೆ. ಮಾಡಿದ್ರೆ ಒಳ್ಳೇದೇ. ನಾವು ಹೇಳ್ಕೊಂತೀವಿ ಅವ್ರಿಗೆ, ಮಾಡಿದ್ರೆ ನಮ್ಮಂತವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಓಡಾಡ್ತೀವಲ್ವಾ, ಪ್ರತಿ ಸಲ ಟೋಲ್ ಕಟ್ಬೇಕಂದ್ರೂ ನಮಗೂ ಕಷ್ಟ ಆಗತ್ತೆ. ಟೂ ವೀಲರ್ ನಾವೆಲ್ಲ ಮಾಮೂಲಿ ಜನಗಳು, ಕಾರ್ ವೀಲರ್ ಕಟ್ಬಿಡ್ತಾರೆ, ನಮ್ಗೆಲ್ಲ ಎಲ್ಲಿ ಅದೆಲ್ಲ ಆಗಲ್ಲ. ಅದರಿಂದ ಫ್ರೀ ಮಾಡಿದ್ರೆ ಒಳ್ಳೇದೇನೆ. ಒಳ್ಳೇದೇ ಮಾಡಿದ್ರೆ ಒಳ್ಳೇದೇನೆ. 4 ಜನಕ್ಕೆ ಹೆಲ್ಪ್ ಆಗುತ್ತಲ್ವಾ, ಅದರಿಂದ ಜನಗಳು ಓಡಾಡಬಹುದು ಆರಾಮಾಗಿ. ಇವಾಗ ಪ್ರತಿ ದಿವಸ ನಾವು ಆ ಕಡೆ ಓಡಾಡಕ್ಕಲ್ಲ, ಇದು ಹೋದ್ರೆ ಸ್ವಲ್ಪ ಬೇಗ ಹೋಗ್ಬೋದು. ಈ ವಾರದಲ್ಲಿ 2-3 ಸಲ ಓಡಾಡ್ತೀವಿ. ಈ ವಾರದಲ್ಲಿ 2-3 ಸಲ, ಒಂದ್ಸಲ 25 ರೂಪಾಯಿ ಅಂದ್ರೆ ಆ ಕಡೆಯಿಂದ ಬರ್ಬೇಕಾದ್ರೂ ಕಟ್ಬೇಕು, ಹೋಗ್ಬೇಕಾದ್ರೆ ಒಂದ್ಸಲ 50 ರೂಪಾಯಿ ಅಂದ್ರೆ ಅಲ್ಲೇ ವಾರದಲ್ಲಿ 200-300 ರೂಪಾಯಿ ಹೋಗ್ಬಿಡುತ್ತೆ. ಅದರಿಂದ ಫ್ರೀ ಮಾಡಿದ್ರೆ ಒಳ್ಳೇದೇನೆ. ಟೂ ವೀಲರ್ ಮಾಡಿದ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ಕಾರ್ನವ್ರಿಗೆ ಬೇಡ, ಪರವಾಗಿಲ್ಲ, ಅವ್ರು ಇರೋರು. ಟೂ ವೀಲರ್ ಏನು ಇರಲ್ವಲ್ಲ, ಒಂದ್ 2-3 ಟೈಮ್ ಆ ತರ ಫ್ರೀ ಮಾಡ್ಕೊಟ್ರೆ ನಮಗೂ ಹೆಲ್ಪ್ ಆಗುತ್ತೆ ಬರೋದಕ್ಕೆ. ನೋಡಿ ಇವ್ರದೇ ಜಮೀನಿದೆ, ಇವ್ರ ತಾತಂದೆ ಜಮೀನಿದೆ. ಆಫೀಸ್ ಇದೆಯಲ್ಲ, ಆ ಸರ್ಕಲ್ ನಮ್ ತಾತಂದ ಸರ್ಕಲ್ ಫುಲ್ ಅವ್ರ ತಾತಂದೆ. ಹೇಳೋರ್ ಕೇಳೋರ್ ಇಲ್ಲ. ಪರಿಹಾರ ಕೊಟ್ರ ಮತ್ತೆ ನಿಮಗೆ ಭೂಮಿ ಏನು ಕೊಟ್ಟಿಲ್ಲ. ಕಾಂಪೋಸಿಷನ್ ಬಂದಿಲ್ಲ ಸರ್. ಎಷ್ಟು 10-20 ವರ್ಷ ಆಯ್ತು, ಇನ್ನ ಕೇಸ್ ನಡೀತಾನೆ ಇದೆ. ಅದು ಇನ್ನ ಕಾಂಪೋಸಿಷನ್ ಯಾರನ್ನ ಕೇಳ್ತೀರಾ? ಗೌರ್ಮೆಂಟ್ ತಾನೇ ನಿಲ್ಸ್ಕೊಂಡ್ ಕೊಟ್ಟಿದ್ದು, ಗೌರ್ಮೆಂಟ್ ಅವ್ರು ಬಂದ್ ಕೊಡ್ಬೇಕು. ಇವಾಗ ಹೋಗಿ ನಾವು ಕೇಣಿ ಮುಂದೆ ಕೇಳಕ್ಕಾಗತ್ತಾ? ಜಮೀನ್ ಬಿಟ್ಕೊಡ್ಲಿ, ಎರಡೂ ಆಗಿಲ್ಲ ಅಂತಂದ್ರೆ ನಾವು ತಿರ್ಗಾ ನಾವು ಕಟ್ಕೊಂಡು ಹೋಗಕ್ಕಾಗತ್ತಾ ಹೇಳ್ರಿ? ಅದು ಇವಾಗ ತಿರ್ಗಾ ರೇಟ್ ಬೇರೆ ಜಾಸ್ತಿ ಮಾಡಿದ್ವಿ.